ನಾನು ಹೇಳ್ದೆ ನಾನು ಅವನಲ್ಲ ಅಂತ ಹೇಳಿದೆ. ಇಲ್ಲ ಇಲ್ಲ ನಿನ್ನೆ ಆಯ್ತು ನಿನ್ನೂ ಮಾತಾಡ್ಬೇಕು ಅಂದ್ರು. ನಾನು ಹೇಳ್ದೆ ನೋಡಿದ್ರ ಇತ್ತೀಚೆಗೆ ಸ್ಟೇಟ್ಮೆಂಟ್ ವಿಜಯ ಕರ್ನಾಟಕ ಅಲ್ಲಿ ಒಕ್ಕಲಿಗರಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಆಗುವಂತವ್ರು ಇದ್ರೆ ಸುಧಾಕರ್ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ಕೊಂಡ ನೀವೆಲ್ಲ ಅಡ್ರೆಸ್ ಇಲ್ದಿರ ಹೋಗ್ತೀರಾ ಅಂತ ಹೇಳಿದೆ. ಇಲ್ಲ ಇಲ್ಲ ಅವ್ನಿಗೆ ಹೇಳಿ ನಾನು ಫೋನ್ ಮಾಡಿ ಬುದ್ಧಿ ಹೇಳಿದೀನಿ, ಬಿಜೆಪಿ ಹಿಂಗೆಲ್ಲ ನಡೆಯಲ್ಲ ಅಂತ ಹೇಳಿ, ನೀವೆಲ್ಲೋ ಇದ್ದೀರಾ ಅವ್ನು ನಿಮ್ಮನ್ನೆಲ್ಲ ನುಂಗಾಕ್ತಾನೆ ಹೋಗಿ ಅಂತ ಹೇಳಿದೆ. ನಾನು ಇದೆಲ್ಲ ನಡೆದಿರ್ತಕ್ಕಂಥ ಮಾತು. ಯಾಕಂದ್ರೆ ನಾನು ಯಾವ್ದು ಪಾರ್ಟಿಲಿ ಇರ್ಲಿಲ್ಲ ಸಂದರ್ಭದಲ್ಲಿ. ಅಂದ್ರೆ ಯಾವ ರೀತಿ ಮನುಷ್ಯ ಹಣ ಇದೇ ಬೊಮ್ಮಾಯಿ ಅವರು, ಇದೇ ಅಶೋಕ್ ಅವರು ಕೊರೋನಾ ಸಂದರ್ಭದಲ್ಲಿ ಇವನ ಜವಾಬ್ದಾರಿಯನ್ನ ಯಡಿಯೂರಪ್ಪನವರು 2ನೇ ಕೋವಿಡ್ ಬಂತು ಅಂತ ಹೇಳಿ ಆಸ್ಪತ್ರೆಗೆ ಮಣಿಪಾಲ್ ಆಸ್ಪತ್ರೆ ಕಳ್ಳಾಟ ಆಡಿ ಸೇರ್ಕೊಂಡಿದ್ರಲ್ಲ ಒಂದು ವಾರಕ್ಕೆ, ಆ ಸಂದರ್ಭದಲ್ಲಿ ಇವನ್ ಜವಾಬ್ದಾರಿ ಕಿತ್ತು ಬೊಮ್ಮಾಯಿಗೆ ಅಶೋಕ್ಗೆ ಕಟ್ಟಿದ್ರು. ಆ ಸಂದರ್ಭದಲ್ಲಿ ಇದೇ ಅಶೋಕ್ ಹೇಳ್ತಾರೆ ನನಗೆ, ನೋಡು ಅವ್ನ ಹೆಂಗ್ ಕಟ್ ಮಾಡಕ್ ಬಿಟ್ವಿ ಅಂತ. ಆದ್ರೆ ಬದಲಾದ ಸನ್ನಿವೇಶದಲ್ಲಿ ಇವರೆಲ್ಲ ಮೂವರು ಒಟ್ಟಿಗೆ ಹೋಗ್ತಾರೆ. ಅಂದ್ರೆ ಯಾವ ಮಟ್ಟಕ್ಕೆ ಈ ಮನುಷ್ಯ ಯಾರ್ಯಾರನ್ನ ಯಾವ್ಯಾವ ಸಂದರ್ಭಕ್ಕೆ ಯಾವ ರೀತಿ ವಶೀಕರಣ ಮಾಡ್ಕೊಳ್ತಕ್ಕಂತ ಕಲೆ ಇದೆ. ಮೂರ್ತಿ ಅವ್ರು ಹೇಳ್ತಾ ಇದಾರೆ ಮೋದಿ ಅವ್ರು ಮದುವೆ ಮಾಡಿಸ್ಬಿಡ್ತಾರೆ ಈ ವಯಸ್ಸಲ್ಲಿ. ಅಂದ್ರೆ ನಾನು ಹೇಳ್ತಾ ಇರೋದು ಯಾಕಂದ್ರೆ ಈ ಮನುಷ್ಯ ತನ್ನ ಸ್ವಾರ್ಥಕ್ಕೆ ಯಾವ ಮಟ್ಟಕ್ಕೂ ಹೋಗ್ತಾನೆ. ಆದ್ರೆ ಒಂದು ಕಿಂಚಿತ್ತು ಜನರ ಬಗ್ಗೆ ಏನು ಜವಾಬ್ದಾರಿ ಇದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಅದರ ಪ್ರಕಾರ ಸ್ವಲ್ಪ ಒಂದು 5% ಗುಣ ಇದ್ರು ನಾವು ಒಪ್ಕೋಬಹುದಾಗಿತ್ತು. ಒಂದು 5% ಇಲ್ಲ, ಮೈನಸ್ ಅಂತ ವ್ಯಕ್ತಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಕೆಲವರು ನಂಬ್ತಾರೆ. ಬಹುಶಃ ಕೆಲವೆಲ್ಲ ವಿಡಿಯೋಗಳು ಬರ್ತಾ ಇದಾವೆ ಈ ನಡುವೆ. ನನಗೆ ಆಶ್ಚರ್ಯ ಆಗುತ್ತೆ. ಬಹುಶಃ ರಾಜಕಾರಣದಲ್ಲಿ ರಾಜಕೀಯ ದ್ವೇಷ ಇರ್ತದೆ, ವೈಯಕ್ತಿಕ ದ್ವೇಷ ಇರ್ತದೆ, ಇವೆಲ್ಲ ಇರ್ತದೆ. ಆದ್ರೆ ಇಷ್ಟರ ಮಟ್ಟಿಗೆ ತಮ್ಮ ಸ್ವಂತ ಪಕ್ಷದವರೇ ಅವರನ್ನ ಗಾಳಿಗೆ ತೂರ್ತಾ ಇದ್ದಾರೆ ಅನ್ನೋದನ್ನ ಬಹುಶಃ ನಾವು ಇದುವರೆಗೂ ರಾಜಕಾರಣದಲ್ಲಿ ನೋಡಿದ್ವಿ. ಟಿಕೆಟ್ ಕೇಳುವಂತದ್ದು ಮತ್ತೊಂದು ಸಹಜವಾಗಿ ಪೋಟಿ ಇರ್ತದೆ. ಅದೆಲ್ಲ ಮುಗಿದ ಮೇಲೆ ಏನೋ ಆಯ್ತು, ಬೇಜಾರು ಇರ್ತದೆ, ಬೇಸರ ಇರ್ತದೆ, ಒಪ್ಪಿಸ್ಕೊಂಡು ಒಟ್ಟಿಗೆ ಹೋಗೋತಿರ್ತದೆ. ಆದ್ರೆ ಈ ಮನುಷ್ಯನ ವಿರುದ್ಧವಾಗಿ ನಾನೆಲ್ಲ ಹೇಳಕ್ ಆಗೋದಿಲ್ಲ. ಇಲ್ಲಿ ಎಷ್ಟರ ಮಟ್ಟಿಗೆ ಈ ಮನುಷ್ಯನಿಗೆ ವಿರೋಧ ಇದೆ ಅನ್ನೋದನ್ನ ನೀವು ಯೋಚನೆ ಮಾಡಿದಾಗ, ನಾನು ಬಾಗೇಪಲ್ಲಿಯಲ್ಲಿ ಮಾತಾಡಿದೆ, ಜನ ಸಂತಾವಾಗೆ ಹೇಳ್ತಾರೆ. ಚೇಳೂರಲ್ಲಿ ಮಾತಾಡಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಎಲ್ರಿಗೂ ಗೊತ್ತಿರುವಂತದ್ದೇ ಗೌರಿಬಿದನೂರು. ಯಾವ ನಮ್ಮ ಜಿಲ್ಲೆಯ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿಯೊಬ್ಬ ರಾಜಕೀಯ ಪ್ರಜ್ಞೆ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಈ ಮನುಷ್ಯನ ನಡವಳಿಕೆ ಬಗ್ಗೆ ಗೊತ್ತಿದೆ. ಎಷ್ಟು ನಾಟಕ ಮಾಡ್ತಾನೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಈ ಟಿವಿ ಮಾಧ್ಯಮದ ಮುಂದೆ ಆ ವಿನಯ, ಆ ಮಾತುಗಾರಿಕೆ, ನನಗೆ ಎಸ್.ಎಂ. ಕೃಷ್ಣ ಅವ್ರೇನಾದ್ರು ತಲೆ ಮೇಲೆ ಕೈ ಇಟ್ಬಿಟ್ಟು ಅವರ ಸಂಪೂರ್ಣ ಇದೆಲ್ಲ ಅವ್ರು ಏನಾದ್ರು ದಾರಿ ಎಳೆದ್ಬಿಟ್ರೆ ಅನ್ಸ್ಬಿಡುತ್ತೆ ನನಗೆ. ಈಗ ನಾವು ಹಿಂದೆ ಈ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ, ಹಿಂಗ್ ಕೈ ಇಟ್ಬಿಟ್ರೆ ಈ ಶಕ್ತಿ ಎಲ್ಲ ಅವ್ರು ಕೊಟ್ಟೋಗ್ಬಿಡುತ್ತೆ. ಬಹುಶಃ ಏನಾದ್ರು ಎಸ್.ಎಂ. ಕೃಷ್ಣ ಅವ್ರ ಕೈ ಇಟ್ಕೊಂಡ್ಬಿಟ್ಟು ಅವ್ರ ಶಕ್ತಿ ಅಂದ್ರೆ ಅವರೇ ಅದೇ ರೀತಿ ಬಟ್ಟೆ ಹಾಕೋದು. ಇನ್ನು ಕೂದಲ ಬಗ್ಗೆ ಎಲ್ಲ ಸೇಮ್ ಇದೆ, ನಾವು ಹೆಚ್ಚು ಮಾತಾಡೋದು ಬೇಡ. ಯಾಕಂದ್ರೆ ನನಗೆ ಎಸ್.ಎಂ. ಕೃಷ್ಣ ಅವ್ರ ಬಗ್ಗೆ ಬಹಳ ಗೌರವ ಇದೆ. ನಾನು ಅವ್ರ ಬಗ್ಗೆ ಕೀಳಾಗಿ ಮಾತಾಡೋದು ಬೇಡ, ನಾನು ಮಾತಾಡೋದಿಲ್ಲ. ಆದ್ರೆ ಎಸ್.ಎಂ. ಕೃಷ್ಣ ಅವರು ಹಾಕೊಳ್ತಕ್ಕಂಥ ಬಟ್ಟೆ ಶೈಲಿ, ಮತ್ತೊಂದು ಮಾತಾಡುವಂಥದ್ದು ಬಹಳ ಮೆತ್ತಿಗೆ ಎಸ್.ಎಂ. ಕೃಷ್ಣ ಅವ್ರು ಮಾತಾಡ್ತಾರೆ. ನನಗೆ ಅಶ್ವಥ್ ನಾರಾಯಣ ಅವರು ನನಗೆ ಇವತ್ತಿಗೂ ಆತ್ಮೀಯ ಸ್ನೇಹಿತರು. ಇಬ್ರು ನಾವು ಜೊತೆಯಲ್ಲಿ ಬೆಳೆದಂತವ್ರು. ಡಾಕ್ಟರ್ ಅಶ್ವಥ್ ನಾರಾಯಣ ಅಂದ್ರೆ ರಾಜಕೀಯವಾಗಿ ಅವ್ರು ಬೇರೆ ಪಕ್ಷ. ನಾನು ಅವ್ರಿಗೂ ಹೇಳಿದ್ದೆ, ಇವ್ರು ನಂಬೇಡ್ರಿ ಅಂತ ಹೇಳಿದ್ದೆ. ಒಂದಿನ ಅವ್ರ ಮನೆಗೆ ಹೋದ, ಹೆಂಗೆ ಏನಕ್ಕೋ ನನ್ಗೆ ನಮಸ್ಕಾರ ಹಾಕ್ಬಿಟ್ಟು, ಅಪ್ಪ ಎಂತ ಖತರ್ನಾಕ್ ಅವ್ನ ಇಟ್ಕೊಂಡಿದ್ದೀರಪ್ಪ ನಿಮ್ ಜಿಲ್ಲೆಯಲ್ಲಿ ಎಂದು ನಾನು ಹೇಳಿದೆ. ಅವತ್ತು ಹೇಳು, ನಾನು ಏನೋ ಮಾಮೂಲಿಯಾಗಿ ಹೇಳಿದೆ ನೀನು ಅನ್ಕೊಂಡೆ, ಇಂಥ ಖತರ್ನಾಕ್ನ ನಾನು ಎಲ್ಲೂ ನೋಡಿಲ್ಲ ಆಯ್ತಲ್ಲ, ಇಂಥ ಖತರ್ನಾಕ್ನ ನಾನು ಎಲ್ಲೂ ನೋಡಿಲ್ಲ ಅಂದ್ರು. ಕಡೆಗೆ ನಾನು ಒಂದ್ ಮಾತು ಹೇಳಿದೆ, ವಿಶ್ವೇಶ್ವರಯ್ಯ ಅವ್ರೇನಾದ್ರು ಬದುಕಿದ್ರೆ ಬಹುಶಃ ಇವ್ರು ದಂಡ ಹಾಕ್ಬಿಟ್ಟು, ಇಲ್ಲಪ್ಪ ನಿನ್ ಕಾಲಗಳ ಸ್ವಾಮಿ ನಿನ್ ಕಾಲ್ ಕೆಳಗೆ ಬಿಡ್ತೀನಿ ಅಂದ್ರೆ ನಾನು ಹೇಳುವಂತದ್ದು ಎಷ್ಟು ನಾಟಕ, ಎಷ್ಟು ಕುತಂತ್ರಿಗೆ, ಎಷ್ಟು ಮನಸ್ಸಲ್ಲಿ ಆ ಮನುಷ್ಯನಿಗೆ ಆ ಒಂದು ಬುದ್ಧಿ ಯಾವ ರೀತಿ ಕಲುಷಿತ ಬುದ್ಧಿ ಇದೆ. ಇವೆಲ್ಲ ನಾವು ನೋಡಿದಾಗ
ರಾಜಕಾರಣ ಪಕ್ಷ ಮತ್ತೊಂದು ಬೇರೆ ಇರಲಿ, ಆದ್ರೆ ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ರಾಜಕಾರಣ ಒಂದ್ ಮಟ್ಟಿಗೆ ಸ್ವಲ್ಪ ಬೇರೆ ಬೇರೆ ರೀತಿ ಆಗಿದೆ. ನಾನು ಯಾವ್ದು ಅಂತ ಹೇಳಕ್ ಹೋಗೋದಿಲ್ಲ. ಆದ್ರೆ ಈ ಮನುಷ್ಯ ಬಹುಶಃ ನಾವಿನ್ನು 50-100 ವರ್ಷ ಕಳೆದಾಗ ಯಾವ ರೀತಿ ರಾಜಕೀಯ ಪರಿಸ್ಥಿತಿ ಇರ್ಬೋದು ಅದಕ್ಕೆ ಹೋಲ್ತಕ್ಕಂತ ರೀತಿಯಲ್ಲಿ ಇದ್ದಾನೆ. ಈಗಲೇ ಆಲೋಚನೆಗಳು, ಯಾವ ರೀತಿ ಪಟ್ಟುಗಳಾಕ್ಬೇಕು, ಯಾವ ರೀತಿ ಯಾರನ್ನ ತನಗೆ ಒಲಿಸ್ಕೋಬೇಕು, ಇವೆಲ್ಲ ಮಾಡ್ತಕ್ಕಂಥ ಮನುಷ್ಯ. ಅದರಿಂದ ನಾನು ತಮ್ಮೆಲ್ಲರಲ್ಲೂ ಕೇಳೋದಿಷ್ಟೇ, ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ತಾವು ಸರಿಯಾದ ರೀತಿ ತೀರ್ಮಾನ ಮಾಡಿದ್ದೀರಾ. ಅದು ಪ್ರದೀಪ್ ಅವ್ರು ಗೆದ್ರು, ಬಚ್ಚೇಗೌಡರ ಬಚ್ಚೇಗೌಡರು ಕೂಡ ಪಾಪ ಅವರು ಪಾದಯಾತ್ರೆ ಮಾಡಿ ಎಲ್ಲ ಓಡಾಡಿದ್ರು. ಆದ್ರೂ ಪರಿಸ್ಥಿತಿ ಆ ತರ ಬಂದಾಗ ಅವರು ಹೆಚ್ಚು ಒತ್ತಡ ಹಾಕಿಲ್ಲ ಜನಗಳ ಮೇಲೆ. ಏನು ಎಲ್ಲರ ಉದ್ದೇಶ ಇದ್ದಿದ್ದೇನೋ ಆ ಮನುಷ್ಯ ಈ ಮನುಷ್ಯ ಸೋಲ್ಬೇಕು, ಇಂಥ ವ್ಯಕ್ತಿ ರಾಜಕಾರಣದಲ್ಲಿ ಇರಬಾರ್ದು ಅಂತ ಹೇಳಿ 10 ತಿಂಗಳಿಗೆ ಅದೇನು ಅಜ್ಞಾತವಾಸ ಅಲ್ಲ, ವನವಾಸ 11 ವರ್ಷ ವನವಾಸ, ಒಂದು 10 ತಿಂಗಳು ಅಜ್ಞಾತವಾಸ, 1 ವರ್ಷ ಅಜ್ಞಾತವಾಸ ಅಂತ 1 ವರ್ಷ 10 ತಿಂಗಳದು, 1 ವರ್ಷ ಅಜ್ಞಾತವಾಸ 10 ತಿಂಗಳಿಗೆ. ನನಗೆ ನಿಜವಾಗ್ಲೂ ಅವತ್ತು ಅವ್ನು ಸ್ವಲ್ಪ ಕಣ್ಣಲ್ಲಿ ನೀರು ಬಂದಿದ್ದು ಜನಕ್ಕೆ ತೋರಿಸ್ಲಿಲ್ಲ. ಅವನು ಅಲ್ಲಲ್ಲ, ನಾನು ಹೇಳುವಂತದ್ದಲ್ಲ. ನಾನು ಯಾಕೆ ನನ್ನ ಹಿನ್ನೆಲೆ ಕೂಡ ಹೇಳಿದೆ ಅಂದ್ರೆ 10 ವರ್ಷ ನಾನು ಸೋತಿದ್ದೆ ಚುನಾವಣೆ, 2 ಬಾರಿ ಹಿಂದೆ ಶಾಸಕನಾಗಿದ್ದೆ, 2 ಬಾರಿ ಸೋತಿದ್ದೆ. ಆದ್ರೆ ಬೇಸರ ಎಲ್ಲರಿಗೂ ಆಗುತ್ತೆ, ರಾಜಕಾರಣದಲ್ಲಿ ಕೆಲಸ ಮಾಡಿದಾಗ ಇಲ್ಲಾಂದ್ರೆ ಬೇಸರ ಆಗುತ್ತೆ. ಆದ್ರೆ ಕಣ್ಣಲ್ಲಿ ನೀರು ಯಾವತ್ತೂ ನಾನು ಹಾಕಿಲ್ಲ, ಸೋತೆ ಅಂತ ನನ್ನ ಕಣ್ಣಲ್ಲಿ ನೀರು ಹಾಕಿಲ್ಲ. ಆದ್ರೆ ಈ ಮನುಷ್ಯ, ಯಾಕಂದ್ರೆ ನಾನು ಹೇಳೋದಿಷ್ಟೇ, ನಮ್ ತಾತ ಅವರು 3 ಬಾರಿ MLA, 2 ಬಾರಿ MLC, ನಮ್ಮಪ್ಪ ಅವ್ರು 5 ಬಾರಿ MLA, 2 ಬಾರಿ ಮಿನಿಸ್ಟರ್ ಆಗಿದ್ರು, ಹೋಮ್ ಮಿನಿಸ್ಟರ್ ಆಗಿದ್ರು, ನಗರಾಭಿವೃದ್ಧಿ ಮಂತ್ರಿ ಆಗಿದ್ರು. ಆದ್ರೆ ರಾಜಕಾರಣ, ಅಧಿಕಾರ ಇವ್ಯಾವು ನಾವು ಅದಕ್ಕೆ ಅಂಟ್ಕೊಂಡಿರ್ತಕ್ಕಂಥದ್ದಿಲ್ಲ. ಜವಾಬ್ದಾರಿ ಜನಕ್ಕೆ ಕೆಲಸ ಮಾಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ನಡ್ಕೊಂಡ್ವಿ ವಿನ ಈ ಮನುಷ್ಯ 10 ತಿಂಗಳಿಗೆ ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ಟ ಅಂದ್ರೆ ನನಗೆ ಆಶ್ಚರ್ಯ ಆಗೋಯ್ತು. ಇದು ನಾಟಕದ ಕಂಪನಿ, ಇದು ಎಷ್ಟು ದೊಡ್ಡದಾಗಿದೆ ಇದು ನಾಟಕದ ಕಂಪನಿ ಅಂತ ಹೇಳಿ. ಬಹುಶಃ ನನಗೆ ತಿಳಿದಂಗೆ ಚಿಕ್ಕಬಳ್ಳಾಪುರದಲ್ಲೇ ನನಗೆ ತಿಳಿದಂಗೆ ಯಾರು ಬಹುಶಃ ಈ ನಾಟಕ ನೋಡಿದಂತವ್ರು ಯಾರು ಬಹುಶಃ ಅದಕ್ಕೆ ಅವ್ರ ಕರಗುವಂತದ್ದಾಗ್ಬೋದು, ಅವ್ರ ಬಗ್ಗೆ ಸಹಾನುಭೂತಿ ಬರುವಂತದ್ದಾಗ್ಬೋದು ಬಂದಿಲ್ಲ ಅಂತ ನಾನು ಗಮನಿಸ್ತೇನೆ. ಈಗ ನಿಮ್ಗೆ ಗೊತ್ತಿದೆ, ಈಗ 10 ತಿಂಗಳಿಂದ ನಾನು ಮಿನಿಸ್ಟರ್ ಆಗಿದ್ದೀನಿ, ಪ್ರದೀಪ್ ಅವರು ಶಾಸಕರಾಗಿದ್ದಾರೆ, ಎಲ್ಲ ಇದ್ದಾರೆ. ಏನು ಒಂದು ವ್ಯವಸ್ಥೆ ಇತ್ತು ಹಿಂದೆ, ಯಾವ್ಯಾವ ವ್ಯವಸ್ಥೆಗಳಲ್ಲಿ ಎಲ್ಲೆಲ್ಲಿ ಅವ್ರಿಗೆ AC ಹತ್ರ ಏನು ಚಿಕ್ಕಬಳ್ಳಾಪುರದ್ದು ಇವ್ರ ಗಮನಕ್ಕೆ ಬರ್ದಿರ ಆಗೋಂಗಿಲ್ಲ, DC ಹತ್ರ ಏನು ಇವ್ರ ಗಮನಕ್ಕೆ ಬರ್ದಿರ ಆಗೋಂಗಿಲ್ಲ, ಆಯ್ತಾ? ಪ್ರತಿಯೊಂದು ಹಂತದಲ್ಲೂ ಇವ್ರ ಗಮನಕ್ಕೆ ಬರ್ದಿರ ಏನು ಒಂದು ಮರದಲ್ಲಿರುವಂತ ಎಲೆ ಕೂಡ ಅಲ್ಗಾಡೋಂಗಿಲ್ಲ ಅನ್ನೋ ಮಟ್ಟದಲ್ಲಿ. ಈಗ 10 ತಿಂಗಳಿಂದ ನಾವು ಯಾವ ರೀತಿ ಏನಾದ್ರೂ ರಾಜಕಾರಣ ಮಾಡಿಸಿದೀವ? ಅಧಿಕಾರಿಗಳೀಗ ಮುಂಚೆ ಇದ್ದ ಅಧಿಕಾರಿಗಳು 10 ಜನ ಇದ್ದಾರೆ, ನಾವ್ ಯಾರನ್ನು ಬದಲಾಯಿಸಕ್ಕೆ ಹೋಗ್ಲಿಲ್ಲ. ನಾವ್ ಯಾವ್ದು ನಂದಿ ಉತ್ಸವ ಅಂತ ಹೇಳಿ ಅವ್ರ ಹತ್ರ ವಸೂಲಿ ಮಾಡ್ಲಿಲ್ಲ, ನಾವ್ ಯಾವ್ದು ಚಿಕ್ಕಬಳ್ಳಾಪುರ ಉತ್ಸವ ಅಂತ ಹೇಳಿ ಯಾರ ಹತ್ರನೂ ವಸೂಲಿ ಹಾಕಿಲ್ಲ, ಯಾರಿಗೂ ಟ್ಯಾಕ್ಸ್ ಹಾಕಿಲ್ಲ. ಯಾವುದೇ ಕಾರ್ಯಕ್ರಮ ಅಂತ ಹೇಳಿ ಅಧಿಕಾರಿಗಳಿಗೆ ನಾವು ಟ್ಯಾಕ್ಸ್ ಹಾಕಿಲ್ಲ, ಇನ್ನೊಂದು ಮಾಡಿಲ್ಲ. ಅಧಿಕಾರಿಗಳಿಗೆ ಕೆಲಸ ಮಾಡ್ಕೊಡಿ ಜನಕ್ಕೆ ಅನ್ನೋದು ಹೇಳ್ತಾ ಇದ್ದೀವಿ. ಅಧಿಕಾರಿಗಳು ವ್ಯವಸ್ಥೆಯಲ್ಲೂ ಸ್ವಲ್ಪ ನಿಮ್ಗೆ ಗೊತ್ತಿದೆ, ಕೆಟ್ಕೊಂಡು ಬಂದಿದೆ, ಕೆಲವರಿಗೆ ಚರ್ಮ ದಪ್ಪ ಆಗಿರ್ತದೆ, ಕೆಲವರು ಜವಾಬ್ದಾರಿಯಿಂದ ನಡ್ಕೊಳ್ತಾ ಇರ್ತಾರೆ. ಅಂತವ್ರಿಗೆ ನಾವು ಬುದ್ಧಿ ಕಲಿಸಿ ಕಳಿಸುವಂತ ಮಾಡ್ತೀವಿ, ಅದಿಲ್ಲ ಅಂತಿಲ್ಲ, ಮಾಡ್ತೀವಿ.